ಲೇಡೀಸ್ ಅಂಡ್ ಜೆಂಟಲ್ಮನ್, ಕಳೆದ ಒಂದು ವರ್ಷದಲ್ಲಿ ಯಾರೂ ಕೂಡ ಗೆಸ್ ಮಾಡೋದಕ್ಕೆ ಆಗದೆ ಇರುವಂತಹ ಶಾಕ್ ನೀಡಿದ್ದು ಚಿನ್ನ ಬೆಳ್ಳಿಯ ರೇಟ್. ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೂ ಕೂಡ ಚಿನ್ನ ಬೆಳ್ಳಿಯ ಮೀಟರ್ ಮೇಲೆ ಹೋಗ್ತಾನೆ ಇತ್ತು. ಅದರಲ್ಲೂ ಬೆಳ್ಳಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಆದ್ರೆ ಬೆಳ್ಳಿ ಬೆಲೆ ಜಾಸ್ತಿ ಆಗೋದಕ್ಕೆ ಕಾರಣ ಏನ್ ಗೊತ್ತಾ? ಚೀನಾ ದೇಶದ ಆ ಒಂದು ನಿರ್ಧಾರದಿಂದ ಬೆಳ್ಳಿಯ ಬೆಲೆ ಗಗನದೆತ್ತರಕ್ಕೆ ಹಾರ್ತಾ ಇದೆಯಾ? ಹಾಗಿದ್ರೆ ಅದೇನು ಅಂತ ತಿಳ್ಕೊಳ್ಬೇಕು ಅಂತ ಅಂದ್ರೆ ಈ ಸ್ಟೋರಿನ ನೀವು ನೋಡ್ಲೇಬೇಕು. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಚಿನ್ನ ಬೆಳ್ಳಿಯ ಬೆಲೆ ಗಗನಕ್ಕೇರ್ತಾ ಇಲ್ಲ, ಓಡ್ತಾ ಇದೆ ಅಂತ ಅಂದ್ರೆ ತಪ್ಪಾಗೋದಿಲ್ಲ. ಜಸ್ಟ್ ಒಂದೇ ಒಂದು ವರ್ಷದಲ್ಲಿ ಚಿನ್ನ ಬೆಳ್ಳಿಯ ಬೆಲೆ 1:2 ಆಗಿದೆ. ಬಂಗಾರದ ಬೆಲೆ ಗಗನಕ್ಕೇರಿತು. ಎಷ್ಟು ಶಾಕಿಂಗ್ ವಿಚಾರವೋ ಅದಕ್ಕೂ ಮಿಗಿಲಾಗಿರೋದು ಬೆಳ್ಳಿಯ ಬೆಲೆ. ಬೆಳ್ಳಿ ಬೆಲೆ ಕೇಳಿದ್ರೇನೆ ತಲೆ ಗಿರ್ರ ಅಂತ ತಿರ್ಗತ್ತೆ. ಆದ್ರೆ ಈ ಚಿನ್ನ ಬೆಳ್ಳಿ ಬೆಲೆ ಜಾಸ್ತಿ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತ ಗೊತ್ತಾ? ಈಗೆಲ್ಲ ಬೆಳ್ಳಿಯಲ್ಲಿ ಜ್ಯುವೆಲರಿಗಳಿಗೆ ಹೆಚ್ಚೆಚ್ಚು ಬೇಡಿಕೆಗಳು ಆಗ್ತಾ ಇದೆ. ಸೊ ಅದಕ್ಕೆ ಇರಬಹುದು ಅಂತ ನೀವು ಅಂದ್ಕೊಂಡಿದ್ದೀರಾ. ಜಗತ್ತು ಹಸಿರು ಶಕ್ತಿಯತ್ತ ಹೆಜ್ಜೆಯನ್ನ ಹಾಕ್ತಾ ಇದ್ದಂತೆ ಬೆಳ್ಳಿಯ ಮಹತ್ವ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಈಗ ಬೆಳ್ಳಿ ಬುಡಕ್ಕೆ ಬೆಂಕಿ ಹಚ್ಚಿರುವಂತಹ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಜೊತೆಗೆ ಚೀನಾ ಕೂಡ ವಿಲನ್ ಆಗಿದೆ. ಚೀನಾ ದೇಶದಲ್ಲಿ ಅತಿ ಹೆಚ್ಚು ಬೆಳ್ಳಿಯನ್ನ ಉತ್ಪಾದನೆಯನ್ನ ಮಾಡಲಾಗುತ್ತೆ. ತುಂಬಾ ಬುದ್ಧಿವಂತಿಕೆಯನ್ನ ತೋರಿಸುವಂತಹ ಚೀನಾ ಬೆಳ್ಳಿಯನ್ನ ರಫ್ತು ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದೆ. ಬೆಳ್ಳಿ ಎಕ್ಸ್ಪೋರ್ಟ್ ರೆಜಿಮ್ ಲೈಸೆನ್ಸ್ ಮೂಲಕ ಕಠಿಣ ರೂಲ್ಸ್ ಗಳನ್ನ ತಂದಿದೆ. ಚೀನಾ ಯಾಕೆ ಹೀಗ್ ಮಾಡ್ತು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲೇ ಇರೋದು ನೋಡಿ ಚೀನಾ ಮಾಸ್ಟರ್ ಪ್ಲಾನ್. ಮುಂದಿನ ದಿನಗಳಲ್ಲಿ ಇವಿ ಮಾರ್ಕೆಟ್ ಮತ್ತೆ ಸೋಲಾರ್ ಎನರ್ಜಿಗಳಲ್ಲಿ ಲೀಡರ್ ಆಗ್ಬೇಕು ಅಂತ ಅಂದ್ರೆ ಟನ್ ಗಟ್ಲೆ ಬೆಳ್ಳಿ ಬೇಕಾಗುತ್ತೆ ಅಂತ. ಸಂಚು ಈ ಬೆಳ್ಳಿಯನ್ನ ಕೊಟ್ಟು ಬಿಟ್ರೆ ಲಾಭ ಏನಿರುತ್ತೆ? ಅದೇ ಬೆಳ್ಳಿಯನ್ನ ತಾವೇ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಮೇರಿ
ಜಾಸ್ತಿ ಆಗ್ತಾ ಇರೋದಕ್ಕೆ ಇದೇ ಕಾರಣ ಕೂಡ. ಗಣಿಗಳಿಂದ ಸಿಗುವಂತಹ ಬೆಳ್ಳಿ ಕಡಿಮೆ ಆಗ್ತಾ ಇದೆ. ಇಂಡಸ್ಟ್ರಿಯಲ್ ವಲಯದಲ್ಲಿ ಬೆಳ್ಳಿಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಡಿಮ್ಯಾಂಡ್ ಯಾವಾಗ ಹೆಚ್ಚಾಗಿರುತ್ತೋ ಆಗ ಸಪ್ಲೈ ಕೂಡ ಇರ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಹೇಗೆ ಬೆಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ. ಇನ್ನು ಎಕ್ಸ್ಪರ್ಟ್ಸ್ ಗಳ ಪ್ರಕಾರ ಇನ್ಮುಂದೆ ಬೆಳ್ಳಿಯ ನಾಗಾಲೋಟ ಹೀಗೆ ಮುಂದುವರಿಯುತ್ತೆ. ಬೆಳ್ಳಿಯ ಬೆಲೆ ಇನ್ನಷ್ಟು ಜಾಸ್ತಿ ಕೂಡ ಆಗಬಹುದು ಅಂತ ಪಕ್ಕಾ ಆಗಿದೆ. ಆದ್ರೆ ಎಕ್ಸ್ಪರ್ಟ್ ಗಳ ಪ್ರಕಾರ ಬೆಳ್ಳಿಯ ಬೆಲೆ ಕುಸಿದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಅದೇನೇ ಇರ್ಲಿ, ನೀವೇನಾದ್ರೂ ಚಿನ್ನ ಮತ್ತೆ ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಬಾಂಡ್, ಮ್ಯೂಚುವಲ್ ಫಂಡ್, SIP ಹೀಗೆ ನಾನಾ ವಿಧದಲ್ಲಿ ಇನ್ವೆಸ್ಟ್ ಅನ್ನ ಮಾಡಬಹುದು. ಆದ್ರೆ ಯಾವುದ್ರಲ್ಲಿ ಎಷ್ಟು ಹೂಡಿಕೆನ ಮಾಡಬೇಕು, ಅಪಾಯ ಎಷ್ಟಿದೆ ಅನ್ನುವಂತಹದ್ರ ಬಗ್ಗೆ ನೀವು ಗಮನವನ್ನ ಹರಿಸಬೇಕಾಗಿದೆ. ಈಗಂತೂ ಮ್ಯೂಚುವಲ್ ಫಂಡ್ ಹೆಸರಲ್ಲಿ ನಾವು ಇನ್ವೆಸ್ಟ್ ಮಾಡಿ ಲಾಭ ತಗೊಳ್ತಾ ಇದ್ದೀವಿ ಅಂತ ಹೇಳಿ ಮೋಸ ಮಾಡುವಂತಹವರ ಜನ ಕೂಡ ಹೆಚ್ಚಾಗಿದ್ದಾರೆ. ರಾಜ ಮಹಾರಾಜರ ಕಾಲದಿಂದಲೂ ಚಿನ್ನಕ್ಕೆ ಮಾನ್ಯತೆ ಇದ್ದೇ ಇದೆ. ಈಗಲೂ ಕೂಡ ಚಿನ್ನ ತನ್ನ ಮಹತ್ವವನ್ನ ಕಳೆದುಕೊಂಡಿಲ್ಲ. ಅದು ದಿನದಿಂದ ದಿನಕ್ಕೆ ತನ್ನ ಮೌಲ್ಯವನ್ನ ಮತ್ತಷ್ಟು ವೃದ್ಧಿ ಮಾಡ್ಕೊಳ್ತಾ ಇದೆ. ಅದರ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ. ಹಾಗಾಗಿ ಚಿನ್ನ ಬೆಳ್ಳಿಯನ್ನ ಕೊಳ್ಳುವಂತಹ ನಿಟ್ಟಿನಲ್ಲಿ ಜನರು ನಮ್ಗ್ಯಾಕ್ ಚಿನ್ನ, ನಮ್ಗ್ಯಾಕ್ ಬೆಳ್ಳಿ ಅಂತ ಅಂದ್ಕೊಳ್ಳುವಂತಹವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಬಡವರು ಬಡವರಾಗೇ ಇರ್ತಾರೆ, ಶ್ರೀಮಂತರು ಶ್ರೀಮಂತರಾಗ್ತಾರೆ. ಶ್ರೀಮಂತರು ಯಾಕೆ ಶ್ರೀಮಂತರಾಗ್ತಾರೆ ಅಂತಂದ್ರೆ ಹೇಗೆ ಚಿನ್ನ ಬೆಳ್ಳಿ ರೇಟ್ ಎಷ್ಟಾದ್ರೂ ಕೂಡ ಅವ್ರು ಪರ್ಚೇಸ್ ಮಾಡ್ತಾರೆ. ಕೈಗೆಟಕದ ನಿಟ್ಟಿನಲ್ಲಿ ನಾವ್ ಯಾಕೆ ಅದಕ್ಕೆ ಆಸೆ ಪಡ್ಬೇಕು ಅನ್ನೋಂಥವರ ಸಂಖ್ಯೆ ಕೂಡ ಹೆಚ್ಚಾಗೇ ಇದೆ. ಚಿನ್ನ ಬೆಳ್ಳಿಯ ಬೆಲೆ ಪ್ರತಿದಿನ ಗಗನಕ್ಕೇರ್ತಾನೆ ಇದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.